ಆಸ್ತಿ ವಿಚಾರ ಬಂದ್ರೆ ಸಾಕು ಸ್ವಂತದವರು ಕೂಡ ದುಶ್ಮನ್ ಆಗೋಗ್ತಾರೆ. ಎಷ್ಟೋ ಸಂಸಾರ ಬೀದಿಗೆ ಬಂದಿದ್ರೆ ಇನ್ನೆಷ್ಟೋ ಕೊಲೆಯಲ್ಲಿ ಕೊನೆಯಾಗ್ತಿದೆ. ಇಂಥದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ದೇವಾಲಯಕ್ಕೆ ತೆರಳಿ ಬಂದವರನ್ನ ಅಡ್ಡಗಟ್ಟಿದ ಅದೊಂದು ಗ್ಯಾಂಗ್ ಏಕಾಏಕಿ ಸಿನಿಮೀಯ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಜಾಗದ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದ ಎರಡು ಕುಟುಂಬ. ಪದೇ ಪದೇ ಜಗಳ, ಸಿಕ್ಕಲ್ಲಿ ಜೀವ ಬೆದರಿಕೆ. ಏಕಾಏಕಿ 10 ಜನರ ಗ್ಯಾಂಗ್ನಿಂದ ಮಹಿಳೆಯರ ಮೇಲೂ ಹಲ್ಲೆ. ಬೆಂಗಳೂರು ಹೊರವಲಯದ ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಗ್ರಾಮದ ಶ್ರೀನಿವಾಸ್ ಮತ್ತು ಅವರ ಕುಟುಂಬ ದಸರಾ ಹಬ್ಬದ ಹಿನ್ನೆಲೆ ನಿನ್ನೆ ಗ್ರಾಮದ ಕಾಟೇರಮ್ಮನಿಗೆ ಪೂಜೆ ಮಾಡಿಸಲು ಹೋಗಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟ 10 ಜನ ಪುಂಡರ ಗ್ಯಾಂಗ್ ಮಹಿಳೆಯರು ಸೇರಿ ಇಡೀ ಕುಟುಂಬದವರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಸಾಲದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಂತೆ. ಕಾರಿನಲ್ಲಿ ಕೂತಿದ್ದವರು ಭಯದಿಂದ ಕಿರುಚಾಡಿದ್ದಾರೆ. ಇನ್ನು ಶ್ರೀನಿವಾಸ್ ಹಾಗೂ ಚಂದ್ರು ಮನೆಯ ಪಕ್ಕದಲ್ಲಿ ಒಂದು ಜಾಗವಿದ್ದು ಅದರ ವಿಚಾರಕ್ಕೆ ಈಗ ಹೊಡೆದಾಡಿಕೊಂಡಿದ್ದಾರೆ ಅನ್ನಲಾಗ್ತಿದೆ. ನನ್ನ ಮಗ ಗಗನ್ ಯಾಕೆ ಹೆಣ್ಮಕ್ಳ ಹತ್ರ ಸ್ವಲ್ಪ ಕೆಟ್ಟದಾಗ ಮಾತಾಡ್ತೀವಿ ಅಂತ ಹೇಳಿದಕ್ಕೋಸ್ಕರನೇ ಅವನ್ನ ಕೆಟ್ಟ ಮಾತುಗಳಿಂದೆಲ್ಲ ಅಮ್ಮನೂ ಅಕ್ಕನು ಅನ್ಕೊಂಡೆಲ್ಲ ಬೈದು ಅವನ್ನ ಹೊಡೆದು ಅವ್ರ ಕಡೆ ಎಲ್ಲ ಫೋನ್ ಮಾಡಿ ಕರ್ಸ್ಕೊಂಡು ಏಕ್ದಮ್ಗೆ ನಮ್ಮ ಮೇಲೆ ಮಗನ ಮೇಲೆ ಎಲ್ಲ ಏಕ್ದಮ್ಗೆ ದಾಳಿ ಮಾಡಿದ್ದಾರೆ. ಅದನ್ನ ಬಿಡ್ಸಾಕಂತ ನನ್ನ ಮಗ ಚಂದನು, ನನ್ನ ಮಗ ಗಂಡ ಶ್ರೀನಿವಾಸ್ ಅವರು ಬಂದಿದ ತಕ್ಷಣ ಅವ್ರಿಗೂ ಕಾರಿನ ಇಳಿಸ್ಟ್ ಒಳಗಡೆನೆ ಅವ್ರನ್ನೂ ಅಷ್ಟೇ ಏಕಾದಮ್ಯವಾಗಿ ಚಂದಾಗಿ ಹೊಡೆದು ರಕ್ತಗ್ಲಿಬರಿಗೆ ಮಾಡಿ ಕೈ ಕಾಲೆಲ್ಲ ಮುರಿದು. ನನ್ನ ಮಗಳು 13 ವರ್ಷ, ನಾನು ಅವಳಿಗೆ 8ನೇ ಕ್ಲಾಸ್ ಓದಿದ್ದಾಳೆ. ಆ ಮಗುನು ಸಹ ನೋಡ್ದಿರ ಚಂದಾಗಿ ಅವಳಿಗೂ ತಲೆಗೆ ಹಾಕಿದ್ದಾರೆ. ಅವಳಿಗೂ 6ರಿಂದ 7 ಟೀಚರ್ಸ್ ಕೂಡ ಬಿದ್ದೈತೆ. ಈ ಪ್ರಕರಣ ಕೋರ್ಟ್ನಲ್ಲಿದ್ದು ಕಳೆದ 3-4 ವರ್ಷಗಳಿಂದ ಇದೇ ವಿಚಾರವಾಗಿ ಪದೇ ಪದೇ ಕಿರಿಕಾಗ್ತಿದೆಯಂತೆ. ಇನ್ನು ಈ ಬಗ್ಗೆ ಇವರು ಕೂಡ ದೂರು ಪ್ರತಿದೂರು ನೀಡಿದ್ರಂತೆ. ಆರೋಪಿಗಳು ಪ್ರಭಾವವನ್ನ ಬಳಸಿಕೊಂಡು ಕಿರಿಕ ಮಾಡುತ್ತಿದ್ದಾರಂತೆ. ನಿನ್ನೆ ಘಟನೆಯಲ್ಲಿ ಹಲವಾರಿಗೆ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಬ್ಬರಿಗೆ ತಲೆಗೆ, ಬೆನ್ನು, ಕೈ, ಕಾಲು ಹೀಗೆ ಸಿಕ್ಕ ಕಡೆ ಹಲ್ಲೆ ಮಾಡಿದ್ದಾರಂತೆ. ಚಿಕಿತ್ಸೆ ಪಡೆದು ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದರೆ ಪೊಲೀಸರು ಕೂಡ ಸರಿಯಾಗಿ ಸ್ಪಂದಿಸದೆ ಮಾನಸಿಕ ಕಿರುಕುಳ ನೀಡಿದ್ದಾರೆಂದು ಗಾಯಾಳುಗಳು ಆರೋಪಿಸಿದ್ದಾರೆ. ನ್ಯಾಯ ಅಂತ ಕೇಳಕ ಪೊಲೀಸ್ ಸ್ಟೇಷನ್ ಗಂಟೆ ಹೋದ್ರೆ 7:30 ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಇದಾಗಿಲ್ಲ ಅದಾಗಬೇಕು, ಅಪ್ರೂವ್ ಆಗಬೇಕು, ಸಿಗ್ನಲ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅನ್ಕೊಂಡು ರಾತ್ರಿ 3 ಗಂಟೆ ತನಕ ಅದು ನಮ್ಮನ್ನಲ್ಲಿ ಕುಡಿಸ್ಕೊಂಡಿದ್ದಾರೆ. ನಾವು ಇವ್ರ ಮಾತು ನಮ್ಮಲ್ಲಿ ಒಂದು ಫೋನ್ ಮಾಡಿ ವಿಡಿಯೋ ಮಾಡಿದ್ರು, ಏನಕ್ಕೆ ವಿಡಿಯೋ ಮಾಡ್ತೀವಿ ಹಂಗೆ ಹಿಂಗೆ ಅಂತ ನಮ್ಮನ್ನು ಅವರು ಅಸಹ್ಯ ಮಾತಾಡವ್ರೆ. ಗಲಾಟೆ ಮಾಡಲು ಬಂದವರು ಮೊದಲೇ ಪ್ಲಾನ್ ಮಾಡಿಕೊಂಡು ದೊಣ್ಣೆ ಮಾರಕಾಸ್ತ್ರಗಳನ್ನ ತಂದಿದ್ರಂತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವ ಉಳಿಯುತ್ತಿರಲಿಲ್ಲ. ಇಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.